ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮಗೆಲ್ಲರೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇವತ್ತು ನಮ್ಮ ಮನೆಯಿಂದ ಇಲ್ಲಿವರೆಗಿನ ಜರ್ನಿ ಹೇಗಿತ್ತು, ಈ ಮನೆ ಹೇಗಿದೆ. ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿದರೆ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಹೊರಡಿ ಹೋಗ್ತಾ ಇದ್ದೀವಿ. ಮಡಿಕೇರಿ ತಲುಪಬೇಕಲ್ವಾ? ಅಲ್ಲಿ ಏನಿದೆ ವಿಶೇಷ ಹೇಳಿದರೆ, ನಮ್ಮ ಕುಟುಂಬದವ್ರದ್ದು ಒಬ್ಬರದು ಮನೆ ಒಕ್ಕಲಿದೆ. ಅವ್ರದ್ದು ಸ್ವಂತ ಮನೆಯನ್ನು ತಗೊಂಡಿದ್ದಾರೆ ಅವರು. ಹಾಗಾಗಿ ಆ ಮನೆ ಒಕ್ಕಲಿದೆ. ಹಾಗಾಗಿ ಕುಟುಂಬದವರನ್ನೆಲ್ಲರನ್ನ ಕರೆದಿದ್ದಾರೆ, ಹತ್ತಿರದವ್ರನ್ನ ಮಾತ್ರ. ಹಾಗಾಗಿ ನಾವು ಸಹ ಹೋಗ್ತಾ ಇದ್ದೀವಿ ಮಡಿಕೇರಿಗೆ. ಬನ್ನಿ ಹೋಗುವ. ನನಗೆ ಬರೀ ಟ್ರಾವೆಲ್ ಮಾಡಿದ್ರೆ ಸಾಕಾಗುತ್ತಾ? ನಿಮಗೆಲ್ಲ ತೋರಿಸ್ಬೇಕಲ್ಲ ನಾವೆಲ್ಲಿಗೆ ಹೋಗಿದ್ವಿ, ಏನೆಲ್ಲ ವಿಶೇಷ ಇತ್ತು, ಯಾರೆಲ್ಲ ಸಿಕ್ಕಿದ್ರು ಅಂತೇಳಿ. ಹಾಗಾಗಿ ದಾರಿ ಉದ್ದಕ್ಕೂ ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೆ. ಆದರೆ ನನಗೊಂದು ಪ್ರಾಬ್ಲಮ್ ಇದೆ. ಏನು ಅಂತ ಹೇಳಿದ್ರೆ, ನಾನು ಟ್ರಾವೆಲ್ ಮಾಡುವಾಗ ಫೋನ್ ಇಟ್ಕೊಂಡ್ರೆ ನನಗೆ ಸ್ವಲ್ಪ ಸಿಕ್ನೆಸ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ರೆಕಾರ್ಡ್ ಮಾಡೋದು, ಸ್ವಲ್ಪ ಮಲಗೋದು, ಸ್ವಲ್ಪ ರೆಕಾರ್ಡ್ ಮಾಡೋದು, ಸ್ವಲ್ಪ ಮಲಗೋದು, ಇದೇ ಇಡೀ ದಾರಿ ಉದ್ದಕ್ಕೂ ಮಾಡ್ತಾ ಬಂದಿದ್ದು. ಯಾಕಂತ ಹೇಳಿದರೆ ನಾನು ರೆಕಾರ್ಡ್ ಮಾಡೋಕ್ಕೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಈಚೆ ಕಡೆ ನನಗೆ ಹುಷಾರಿಲ್ಲದಿದ್ದರೆ ನಾನು ರೆಕಾರ್ಡ್ ಮಾಡೋಕ್ಕೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನು ಎರಡೂ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, ಮನೆ ಒಕ್ಕಲು ಅಂದರೆ ಗೃಹ ಪ್ರವೇಶ. ಮೊನ್ನೆ ನನ್ನ ಹುಟ್ಟುಹಬ್ಬದ ದಿನ ಅಲಾಯ, ಏತರ್ ಮತ್ತು ರೇಷ್ಮವನಿ ಬಂದಿದ್ದರು. ಹಾಗೆ ರೇಷ್ಮವನಿಯ ಅಪ್ಪ ಅಮ್ಮನ ಮನೆ ಒಕ್ಕಲು ಗೃಹ ಪ್ರವೇಶ ಇವತ್ತಿತ್ತು. ಹಾಗಾಗಿ ನೋಡಿ, ನಾವು ಇಲ್ಲಿ ನಡುವಲ್ಲಿ ವೆಲ್ಕಮ್ ಹೋಟೆಲ್ ಅಂತ ನಿಂತಿದ್ವಿ ಸುಳ್ಯದಲ್ಲಿ. ಅಲ್ಲಿ ನಾವು ಬೆಳಗ್ಗೆದು ತಿಂಡಿ ಮತ್ತು ಕಾಫಿ, ಕೆಲವರು ಟೀ ತಗೊಂಡ್ರು. ನಾವು ಅಕ್ಕಿಪತ್ರಿ ಮತ್ತು ಮೊಟ್ಟೆ ಕರಿ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಅಪ್ಪ ಲೆಮನ್ ಟೀ ತಗೊಂಡ್ರು. ನಾನು ಕಾಫಿ ತಗೊಂಡೆ. ಮತ್ತು ಇನ್ನಿಬ್ಬರು ಅಣ್ಣಂದಿರಿದ್ರು. ಒಬ್ಬರು ಟ್ಯಾಕ್ಸಿ ಡ್ರೈವ್ ಮಾಡೋರು, ಇನ್ನೊಬ್ಬರು ನಮ್ಮ ನೇಬರ್ ಅಣ್ಣ ಇದ್ದರು. ಸೊ ನಾವೆಲ್ಲ ಒಟ್ಟಿಗೆ ಹೋಗಿದ್ದು. ನೇಬರ್ ಅಣ್ಣ ಮತ್ತು ಟ್ಯಾಕ್ಸಿ ಅವರು ಡ್ರೈವ್ ಮಾಡ್ತಾಯಿದ್ರಲ್ಲ, ಅವರಿಗೆ ಕ್ಯಾಮ್ರಾದಲ್ಲಿ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ. ನೋಡಿ, ಅಪ್ಪ ಇಲ್ಲಿ ಲೆಮನ್ ಟೀ ಕುಡಿತಾ ಇದ್ದಾರೆ. ನಾನು ಕಾಫಿ ತಗೊಂಡಿದ್ದೆ. ಅವರಿಬ್ಬರು ಅಣ್ಣಂದಿರು ಟೀ ತಗೊಂಡಿದ್ರು. ಹಾಗಾಗಿ ನಮ್ಮ ಪಯಣ ಈಗ ಮುಂದೆ ಹೋಗ್ತಾ ಇದೆ. ನೋಡುವ ಏನಾಗುತ್ತೆ ಅಂತ. ಕಾವೇರಿಗೆ ತಲುಪಿದ್ವಿ. ಬಂದು ನೋಡಿ, ಬೋಟ್ ಕಾಣ್ತಾ ಇದೆ. ಇದು ಶುಂಠಿಕೊಪ್ಪ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಕ್ಕಿದೆ ಮಾತ್ರ ನಮಗೆ. ನೋಡಿ, ಜನ ಸಹ ತುಂಬ ಇದ್ದಾರೆ. ಮತ್ತೆ ಟ್ರಾಫಿಕ್ ಸಹ ಹಾಗೆ. ನೋಡಿ, ಫೈನಲಿ ನಾವು ತಲುಪಿದ್ವಿ ಇಲ್ಲಿ. ಅಲಾಯ ಮತ್ತು
ಇದೆ ನಮ್ಮ ಅಶಕ್ಕ. ಅವರು ಆಚೆ ಹೋಗ್ತಾ ಇದ್ದಾರೆ ನೋಡಿ. ಹೀಗೆ ಸುಮಾರು ಜನ ಇದ್ದರು. ನಾವು ಹೋಗುವಾಗ ಆಲ್ರೆಡಿ ಸುಮಾರು ಜನ ಹೋಗಿ ಇದ್ದರು. ಇಲ್ಲಿ ಅಲಯ ಇದ್ದರೆಲ್ಲ ಇದ್ದರು, ನಾವೆಲ್ಲ ಮಾತಾಡ್ತಾ ಇದ್ವಿ. ಈಗ ಇಲ್ಲಿ ಪ್ರಾರ್ಥನೆ ಆಗ್ತಾ ಉಂಟು. ಎಲ್ಲರೂ ಬಂದಾದಮೇಲೆ ಒಂದು ಫ್ಯಾಮಿಲಿ ಸೇರಿ ಒಂದು ಪ್ರಾರ್ಥನೆ ಮಾಡ್ತಾರಲ್ಲ, ಆ ಥರ ಒಂದು ಪ್ರಾರ್ಥನೆ ಆಗ್ತಾ ಇದೆ ನೋಡಿ. ಈಗ ಪ್ರಾರ್ಥನೆ ಎಲ್ಲ ಆದಮೇಲೆ ಊಟದ ಮೊದಲು ಒಂದು ಪ್ರಾರ್ಥನೆ ಮಾಡ್ತಾರೆ, ಅದು ಆಗ್ತಾ ಉಂಟು. ಸಂಭ್ರಮದ ಊಟವನ್ನು ತಯಾರು ಮಾಡಿದ್ದಾರೆ. ಯಾರಿಗೆ ವೆಜ್ ಬೇಕು. ಪ್ರಾರ್ಥನೆ ಎಲ್ಲ ಆದಮೇಲೆ ನಾವೆಲ್ಲರೂ ಕೂಡ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಏನೆಲ್ಲ ಇತ್ತು ಅಂದರೆ ಪಾಪಡಿ ಇತ್ತು, ಆಮೇಲೆ ಉಪ್ಪಿನಕಾಯಿ ಇತ್ತು, ಇಲ್ಲಿ ಸಾಂಬಾರ್, ಇಲ್ಲಿ ರಸಮ್, ಆಮೇಲೆ ವೈಟ್ ರೈಸ್, ರಾಯ್ತ, ಮೊಸರು, ತುಪ್ಪನ್ನ, ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ, ಚಿಕನ್ ಫ್ರೈ, ಆಮೇಲೆ ಪನೀರ್, ಆಮೇಲೆ ಚಿಕನ್ ರಸ, ಆಮೇಲೆ ಚಪಾತಿ, ಇದೆಲ್ಲ ಇತ್ತು. ಎಲ್ಲರೂ ನೋಡಿ ಲೈನ್ ನಿಂತಿದ್ದಾರೆ ಊಟಕ್ಕೆ. ಇಲ್ಲಿ ಪ್ಲೇಟ್ ಕೊಡ್ತಾ ಇದ್ದಾನೆ ಎಲ್ಲರಿಗೆ ಸಹ. ಆಮೇಲೆ ನಾವೆಲ್ಲರೂ ಊಟ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಮಾತಾಡ್ತಾ ಇದ್ವಿ. ಆಮೇಲೆ ಎಲ್ಲ ಫ್ಯಾಮಿಲಿಯವ್ರು ಸಿಕ್ಕಿದ್ರಲ್ಲ, ಹಾಗೆ ದೂರದ ಫ್ಯಾಮಿಲಿ, ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ವಿ ಎಲ್ಲರೂ ಸೇರಿ. ಆಮೇಲೆ ಹೂವಿನ ಗಿಡ ಎಲ್ಲ ನೋಡ್ತಾ ಇದ್ವಿ ನೋಡಿ. ಎಲ್ಲರೂ ಊಟಕ್ಕೆ ಲೈನ್ ನಿಂತಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಮನೆ ನನಗಂತೂ ತುಂಬ ಚೆಂದ ಕಾಣಿಸ್ತು, ತುಂಬ ಸೂಪರಾಗಿದೆ ಮನೆ. ಆಮೇಲೆ ಅಲ್ಲಿಯ ವಾತಾವರಣ ಆಗಿರ್ಬೋದು, ಆಮೇಲೆ ಗಿಡ ಮರಗಳು ಹೇಗಿದ್ರೂ ಇರುತ್ತೆ ಅಲ್ಲಿ, ಯಾವಾಗಲೂ ಚಳಿ ಇರುವಂಥ ವಾತಾವರಣ, ಖುಷಿ ಆಗ್ತಾ ಇತ್ತು ತುಂಬ. ಆಮೇಲೆ ಮನೆ ಸಹ ತುಂಬ ಚೆನ್ನಾಗಿದೆ. ಆಮೇಲೆ ಊಟ ಕೂಡ ತುಂಬ ಚೆನ್ನಾಗಿತ್ತು ನೋಡಿ. ಈಗ ಮನೆಯವರೇ ಎಲ್ಲ ನಿಂತು ಊಟ ಬಡಿಸ್ತಾ ಇದ್ದಿದ್ದು. ಹಾಗಾಗಿ ನಾವೆಲ್ಲ ಊಟ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಮಾತಾಡ್ತಾ ಟೆರೆಸ್ ಮೇಲೆಲ್ಲ ಹೋದ್ವಿ. ಟೆರೆಸ್ ಮೇಲೆ ಏನೆಲ್ಲ ಮಾತಾಡಿದ್ವಿ, ಏನೆಲ್ಲ ಆಯಿತು ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಮನೆ ಇದೆಯಲ್ಲ, ಮನೆಯನ್ನು ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೇನೆ, ಆಯಿತಾ? ನೀವು ಮನೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಕೊನೆಗೆ ಸ್ವೀಟ್ ಕೂಡ ಇತ್ತು. ಕ್ಯಾರೆಟ್ ಹಲ್ವಾ ಮತ್ತು ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಿದಂಥ ಜಾಮೂನ್ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಏನು ಅಂತ. ಒಂದು ಲಡ್ಡು ಥರ ಇತ್ತು, ಚೆನ್ನಾಗಿತ್ತು ಮಾತ್ರ. ಇಲ್ಲಿ ನೋಡಿ ನಮ್ಮ ಚೋಟು ಪೋಖ್ರಿ ಮಾಡ್ತಾ ಇದ್ದಾನೆ. ಬರೀ ಪೋಖ್ರಿ ಹುಡುಗ ಇವನು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಖುಷಿಯಾಗುತ್ತೆ ಮಾತ್ರ ಇವ್ರ ಜೊತೆ ಕಾಲ ಕಳೆಯೋಕ್ಕೆ. ಒಳ್ಳೆ ಮಕ್ಕಳು. ಈಗ ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಟೆರೆಸ್ ಮೇಲಿಂದ ಎಷ್ಟು ಚಂದ ಕಾಣ್ತದೆ ಅಂತ. ಸಣ್ಣ 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 ಮನೆಗಳೆಲ್ಲ ಕಾಣ್ತಾ ಇದೆ. ಆ ಗಾಳಿದು ಸೌಂಡ್ ನೋಡಿ ಅಂತೆ ಹೇಗೆ ಕೇಳ್ತಾ ಉಂಟು. ಅಷ್ಟು ಗಾಳಿ ಉಂಟು ಗೊತ್ತುಂಟ. ಅಯ್ಯೋ, ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಸಹ ಅಷ್ಟು ಗಾಳಿ ಇದೆ ಇಲ್ಲಿ, ತಂಪಾಗಿ. ನಮ್ಮ ಸಣ್ಣ ಮಕ್ಕಳು ಸಹ ಬಂದ್ರು ಇಲ್ಲಿ, ಸಣ್ಣ ಮಕ್ಕಳು. ಇದು ಏತರ್ ಅಂತ ನಿಮಗೆ ಮೊನ್ನೆ ತೋರಿಸಿದೆಲ್ಲ, ಅದೇ ನೋಡಿ ಹೇಗೆ ಡಾನ್ಸ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ಆಗಿ ನಿಂತಿದ್ದಾರೆ, ಮಿಸ್ಟರ್. Colors of the hibiscus, but mostly I like the orange one
because the yellow and orange mixed together, it will be a nice color. ಕಾಲಾಗದೆ Subscribe. ಅಲ್ಲ ಇಲ್ಲಿ ಟೆರೆಸ್ ಮೇಲೆ ಸುತ್ತಾಡ್ತಿದ್ದೇವೆ. ತುಂಬ ಗಾಳಿ ಉಂಟು ಇಲ್ಲಿ ನೋಡಿ. ನೈಸ್ ನೋ ನೈಸ್ ಬ್ರೀಸ್ ನೋ. ಹೌ ಯು ಫೀಲಿಂಗ್? ಎಷ್ಟು ಗಾಳಿ ಉಂಟು, ಎಷ್ಟು ತಂಪು ಗಾಳಿ ಬಿಸಿಲಿಗೆ ಕೂಡ, ಅಂದರೆ ಖುಷಿ ಆಗ್ತದೆ ಇಲ್ಲಿ ಇಲ್ಲಿಗೆ. Like hot tea. ಹೊಟ್ಟಿ. ನಾನಿವಾಗ ಬಂದು ತಲುಪಿದ್ದೇನೆ ಮಡಿಕೇರಿಗೆ. ಕುಶಾಲ್ ನಗರ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಮಡಿಕೇರಿ ಹತ್ರ, ಅಲ್ಲಿ ನಾನು ಬಂದು ತಲುಪಿದ್ದೇನೆ ಈಗ. ನೋಡಿ ಚಂದ ವಾತಾವರಣ. ಇಲ್ಲಿ ನಾನು ರಿಲೇಟಿವ್ಸ್ ಇದ್ದು ಮನೆ ಹೋಗಿದ್ದು, ಅದಕ್ಕೆ ನಾನು ಅಕ್ಕ ಎಲ್ಲ ಬಂದಿದ್ದೇವೆ. ಅಮ್ಮ ಎಲ್ಲ ಬರಲಿಲ್ಲ, ಅವರಿಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗೆ ನಾವು ಬಂದಿದ್ದೇವೆ ಇಲ್ಲಿಗೆ. ಮನೆ, ಮನಸ್ಸು, ಜನ ಎಲ್ಲನೂ ಚೆನ್ನಾಗಿತ್ತು. ಹಾಗಾಗಿ ನಾವು ಸ್ವಲ್ಪ ಮಾತಾಡಿ ಎಲ್ಲರಿಗೆ ಬಾಯ್ ಹೇಳಿ ಸಂಜೆ ಒಂದು 3-3:30-4 ಗಂಟೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಹೊರಟ್ವಿ. ಮನೆಗೆ ಹೋಗೋ ದಾರಿಯಲ್ಲಿ ನಾವು ಎಲ್ಲಿಗೆಲ್ಲ ಹೋದ್ವಿ, ಆಮೇಲೆ ಒಂದು ಸ್ಪೆಷಲ್ ಥಿಂಗ್ ನಿಮಗೆ ತೋರಿಸ್ಲಿಕ್ಕಿದೆ. ಹಾಗಾಗಿ ವ್ಲಾಗನ್ನು ಕೊನೆ ತನಕ ನೋಡಿ. ಒಂದು ಕೂರ್ಗ್ ಶಾಪ್, ಇಲ್ಲಿ ಅಲ್ಲಿಯ ಒಂದು ಸ್ಪೆಷಾಲಿಟಿ ಆದಂಥ ವೈನ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಅದೆಲ್ಲ ಸಿಗುತ್ತೆ. ನಮಗೆ ನಾವು ಸ್ವಲ್ಪ ಹೋಗಿದ್ವಿ ಶಾಪಿಂಗ್ ಮಾಡಲಿಕ್ಕೆ ಸ್ವಲ್ಪ. ಅಲ್ಲಿಂದ ವಾಪಸ್ ಬರ್ತಾ ನಾವು ತಲುಪಿದ್ದು ಒಂದು ಸ್ಪೆಷಲ್ ಜಾಗಕ್ಕೆ, ಅದೇ KT ಹೋಟೆಲ್ ಅಂತ. ಮೊದಲ ಕಾಲದ ಲಕ್ಷ್ಮೀ ನಿವಾಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ, 1952 1952ರಿಂದ ಇವರ ಒಂದು KT ಹೋಟೆಲ್ ಏನಿದೆ ಲಕ್ಷ್ಮೀ ನಿವಾಸ್ ಅಂತ ಹೇಳಿ ಅದು ಶುರುವಾಗಿತ್ತಂತೆ. ಇಲ್ಲಿ ಸಿಗುವಂಥ ಒರಿಜಿನಲ್ KT ಏನಿದೆ ಕಲ್ಲಡ್ಕ ಟೀ, ಅದು ಎಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಇದಕ್ಕಿಂತ ಮುಂಚೆ ಸಹ KT ಹೋಟೆಲ್ ಅಂತ ಸುಮಾರು ಕಾಣಿಸಿತು, ಆದರೆ ನಾವು ಇದನ್ನೇ ಹುಡುಕಿಕೊಂಡು ಅಂತ ಹೇಳಿ ಬಂದಿದ್ದು ಇಲ್ಲಿಗೆ. ಸೊ ನೋಡುವ KT ಹೇಗಿದೆ, ಹೇಗೆ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಇದೇ KT ಹೋಟೆಲ್, ಒರಿಜಿನಲ್ KT ಹೋಟೆಲ್. ವಿಶಾಲವಾಗಿತ್ತು ಜಾಗ, ಆಮೇಲೆ ಜನ ಸಹ ಇದ್ದರು. ಹಾಗೆ ಸಂಜೆ ಹೊತ್ತೆಲ್ಲ ಜನ ಬರ್ತಾ ಇದ್ದರು. ಹಾಗೆ ನಾನು ಸ್ವಲ್ಪ ನಿಮಗೆ KT ಹೇಗೆ ಮಾಡ್ತಾರೆ ತೋರಿಸುವ ಅಂಥೇಳಿ ಬಂದೆ ಇಲ್ಲಿಗೆ. ನೋಡಿ KT ಯಾವ ಥರ ಮಾಡ್ತಾರೆ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ಬನ್ನಿ. ಅದು KT ಮಾಡಿ ಕೊಡ್ತಾರಲ್ಲ, ಅದು ಮೇಲ್ಗಡೆ ಈ
ಟೀ ಡಿಕಾಕ್ಷನ್ ಇರುತ್ತೆ, ಕೆಳಗಡೆ ಹಾಲಿರುತ್ತೆ. ಸೊ ಬರೀ ನಾವು ಅದು ಟೀ ಅದು ಡಿಕಾಕ್ಷನ್ ಕುಡಿದ್ರೆ ತುಂಬ ಕಹಿ ಅನಿಸುತ್ತೆ, ಅದು ಮಿಕ್ಸ್ ಮಾಡಿಯೇ ಕುಡಿಬೇಕಾಗುತ್ತೆ. ನನಗೆ ಗೊತ್ತಿರಲಿಲ್ಲ, ಹಾಗೆ ನಾನು ಫಸ್ಟಿಗೆ ಅದು ಕಹಿ ಇದ್ದದನ್ನೇ ಕುಡಿದೆ. ತುಂಬ ಕಹಿ ಇತ್ತು. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಎಂಥ ಟೇಸ್ಟ್ ಬಂತು ಗೊತ್ತಾ. ನೋಡಿ ಇವರು ಈಗ ಎಂತ ಮಾಡ್ತಾಯಿದ್ದಾರೆ ಗೊತ್ತುಂಟಾ, ಡಿಕಾಕ್ಷನ್ ಮಾಡ್ತಾಯಿದ್ದಾರೆ ಟೀಯದ್ದು. ಆಮೇಲೆ ಹಾಲು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮೊದಲು ಡಿಕಾಕ್ಷನ್ ಏನಿತ್ತು ಅದನ್ನು ತೆಗೆದು ಈಗ ಈ ಒಂದು ಟೀ ಡಿಕಾಕ್ಷನ್ ಹಾಕಿ ಅದರಿಂದ ಅವರು ಡಿಕಾಕ್ಷನ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಬಿಸಿ ನೀರು ಹಾಕಿ ಅದನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಕೈ ಸುಡುತ್ತೆ ಅನಿಸುತ್ತೆ ನನಗೆ ಅವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ. ನೋಡಿ ಬಿಸಿ ಇರುತ್ತಲ್ಲ, ಕೈ ಸುಡುತ್ತೆ ಇರಬೇಕು. ಹೌದು ನೋಡಿ, ಆದರೂ ಅವರು ಎಷ್ಟು ಚಂದ ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು ಇದರ ಮೊದಲು ಕೇಟಿ ಹೇಗೆ ಮಾಡ್ತಾರೆ ಅಂಥೇಳಿ. ನಂದು ಇರಲಿ ಅಂಥೇಳಿ ಹಾಕಿದ್ದು ನಾನು. ನೋಡಿ ಡಿಕಾಕ್ಷನ್ ರೆಡಿ ಆಯಿತು. ಆಮೇಲೆ ಈಗ ನೆಕ್ಸ್ಟ್ ಅವರು ಅದು ಎಲ್ಲ ಚೆಲ್ಲಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಅವರು ಫಸ್ಟಿಗೆ ಏನು ಹಾಕ್ತಾಯಿದ್ದಾರೆ ಅಂತ ಹೇಳಿದರೆ, ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಹಾಕಿದ ಹಾಲೇನಿದೆ ಅದನ್ನು ಫಸ್ಟ್ ಎಲ್ಲ ಗ್ಲಾಸಸ್, ನಾವು ಎಷ್ಟು ಜನ ಇದ್ವಿ, 4 ಜನ, ಒಬ್ಬರು ಎಕ್ಸ್ಟ್ರಾ ಯಾರ್ದು ಮಾಡ್ತಾಯಿದ್ದಾರೆ ಅವರು, ಒಟ್ಟಿಗೆ ಮಾಡ್ತಾರೆ ಅನಿಸುತ್ತೆ ಎಲ್ಲ ಆರ್ಡರ್ಸ್ ಇದ್ದು. ಅಲ್ಲಿ 4 KT ಅಂತ ಹೇಳಿದರೆ 5 KT ಅಂತ ನೆಕ್ಸ್ಟ್ ಆರ್ಡ್ರ್ ಬರುತ್ತೆ. ಹಾಗೆ ಭಾಳ ಫೇಮಸ್ ಇದೆ ನೋಡಿ. ಫಸ್ಟ್ ಹಾಲು ಹಾಕಿದ್ರು, ಆಮೇಲೆ ಅವರು ಈಗ ಹಾಕ್ತಾರೆ ಡಿಕಾಕ್ಷನ್ ಹಾಕುವ ಒಂದು ಸ್ಟೈಲ್ ಏನಿದೆ ಅದಕ್ಕೆ ಎಲ್ಲರೂ ಫಿದಾ ಆಗೋದು ನೋಡಿ, ಯಾವ ಥರ ಹಾಕ್ತಾಯಿದ್ದಾರೆ ಅಂತ ಹೇಳಿ. ನೋಡಿ ಇದೇ KT, ಇದಕ್ಕೆ ಕಲ್ಲಡ್ಕಟಿ KT ಅಂತ ಹೇಳಿ ಹೇಳ್ತಾರೆ. ತುಂಬ ಫೇಮಸ್ ಆಗಿರೋವಂಥದ್ದು. ಯಾರಾದರೂ ಮಂಗಳೂರವರು ಅಲ್ಲದೆ ಇರೋರು ಈಚೆ ಕಡೆ ಬಂದರೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ನಾವು ಅದರ ಜೊತೆ ನಾವು ತೊಗೊಂಡ್ವಿ ಈ ರಾಗಿ ದೋಸೆ. ನಾನು ಮತ್ತು ನನ್ನ ಅಪ್ಪ ರಾಗಿ ದೋಸೆ ತೊಗೊಂಡ್ವಿ, ಮತ್ತು ಇಬ್ಬರು ಈ ಅಣ್ಣಂದಿರು, ಒಬ್ಬ ಅಣ್ಣ ಅವರು ಎಂಥ ಗೂಳು ಬಜ್ಜಿ ತೊಗೊಂಡ್ರು, ಇನ್ನೊಬ್ಬರು ಅಣ್ಣ ತುಪ್ಪ ದೋಸೆ ತೊಗೊಂಡ್ರು. ಹಾಗೆ ನೋಡಿ KT ಸಹ ಬಂತು ನಮ್ಮದು. ಹಾಗೆ ನಾವು ಸಂಜೆ ಒಂದು ಹಸಿವಾಗ್ತಾಯಿತ್ತು ನಮಗೆ ಅಲ್ಲಿಂದ ಬರುವಾಗ, ವಾಪಸ್ ಬರುವಾಗ. ಇದು ಆಲ್ಮೋಸ್ಟ್ 6-6:30 ಆಗಿರ್ಬೋದೇನೋ. ಹಾಗೆ ನೋಡಿ ಅದು ಮೇಲೆ ಕೆಳಗೆ ಹೋಗ್ತಾ ಉಂಟಿದ್ರು ಅದು ಡಿಕಾಕ್ಷನ್. ನೋಡಿ ನಾನು ಈಗ ರಾಗಿ ದೋಸೆ ತಿಂತಾ ಇದ್ದೇನೆ. ಚೆಂದ ಇತ್ತು ರಾಗಿ ದೋಸೆ ಸಹ. ಒಂದು ದೋಸೆ, ದೊಡ್ಡ ದೋಸೆ ಮಾತ್ರ ಜಾಸ್ತಿ ಆಯಿತು ನನಗೆ. ಅದು ಅಷ್ಟು ದೊಡ್ಡ ದೋಸೆ, ಒಂದೇ ದೋಸೆ ಆದರೂ ಕೂಡ ನಂಗೆ ಗೊತ್ತಿರಲಿಲ್ಲ ಎಷ್ಟು ದೊಡ್ಡ ದೋಸೆ ಇರ್ತದೆ. ಇಲ್ಲದ್ರೆ ನಾನು ಮತ್ತು ಅಪ್ಪ ಶೇರ್ ಮಾಡ್ತಾಯಿದ್ವೋ ಏನೋ. ಹಾಗೆ ಇದು ರಾಗಿ ದೋಸೆ ನಿಜ ತುಂಬ ಚೆಂದ ಇತ್ತು. ನನಗೆ ಚಟ್ನಿ ಅಷ್ಟು ಇಷ್ಟ ಆಗೋದಿಲ್ಲ, ಅಂದರೆ ನೆಲಗಡಲೆ ಚಟ್ನಿ ಎಲ್ಲ. ಹಾಗೆ ನಾನು ನೆಲಗಡಲೆ ಚಟ್ನಿಯಲ್ಲಿ ಜಾಸ್ತಿ ತಿಂದಿರಲಿಲ್ಲ, ಬರೀ ಸಾಂಬಾರು ಯೂಸ್ ಮಾಡಿಕೊಂಡೆ. ಆಮೇಲೆ ಟೀ ಕುಡಿದೆ. ಇಲ್ಲಿ ನೋಡಿ ನನ್ನ ಅಪ್ಪ ಹೇಳ್ತಾ ಇದ್ದಾರೆ ಹೇಗಿದೆ ಅಂತ. ಹೇಗೆ ಉಂಟು? ಸೂಪರ್. ನಾ ಹೇಳಿದೆ ಅಲ್ವಾ, ಮೇಲೆ ಡಿಕಾಕ್ಷನ್ ಏನಿದೆ ಅದನ್ನೇ ಫಸ್ಟ್ ನಾನು ಕುಡಿದಿದ್ದು. ಅದು ತುಂಬ ಕಹಿ ಇತ್ತು. ಆಮೇಲೆ ನಾನು ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಅದನ್ನು ಕುಡಿದೆ. ಎಂಥ ಟೀ ಗೊತ್ತುಂಟ, ಇಲ್ಲಿ KT ಕುಡಿಲಿಕ್ಕೆ ಇಲ್ಲಿಗೆ ಬರಬೇಕು, ಆ ಥರ KT ಇತ್ತು. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಅಥವಾ ನೆಕ್ಸ್ಟ್ ಟೈಮ್ ಬಂದು ಮತ್ತೆ ಟ್ರೈ ಮಾಡಿ. ಮಂಗಳೂರವರು ಅಲ್ಲದೆ ಇರೋರು, ಈಚೆ ಬರಲಿಕ್ಕಿರೋರು ಎಲ್ಲರೂ ಟ್ರೈ ಮಾಡಿ. ಈಗ ನಮ್ಮದು ಟೀ ಎಲ್ಲ ಕುಡ್ದಾಯಿತು, ದೋಸೆ ಎಲ್ಲ ತಿಂದು ಮನೆಗೆ ನಾವು ಪಯಣ ನಡೆಸ್ತಾ ಇದ್ದೀವಿ. ಈಗ ಮನೆಗೆ ಮುಟ್ಟುವಾಗ ಲೇಟಾಗಿತ್ತು, ಒಂದು 8:30 ಆಗಿತ್ತು ಮನೆಗೆ ಮುಟ್ಟುವಾಗ. ನಾವು ಹೋಗ್ತಾ ಇದ್ದೀವಿ. ನಾವು ಮನೆಗೆ ತಲುಪಿದ್ವಿ ನೋಡಿ. ಈಗ ಟ್ಯಾಕ್ಸಿ ವಾಪಸ್ ಹೋಗ್ತಾ ಇದೆ. ನಾವು ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಅಲ್ಲಿಂದ ಬಂದಿದ್ದೇ ನನಗೆ ಫಸ್ಟ್ ಸಿಕ್ಕಿದ್ದು ಪ್ರಿಷಲ್.
ಅವಳನ್ನು ನಾನು ನೋಡಿರಲಿಲ್ಲ ಬೆಳಿಗ್ಗಿಂದ. ಅವಳು ಚರ್ಚಿಗೆ ಹೋಗಿದ್ಲಲ್ಲ, ಹಾಗೆ ನಾವು ಬೆಳಿಗ್ಗೆ ಬೇಗ ಸಹ ಹೋಗಿದ್ವಿ, ಅವಳು ಸಹ ಹೋಗಿದ್ಲು. ಫೋಟೋ ಮನೆಗೆ ಬರುವಾಗ ಅಮ್ಮ ಬಿಸಿ ಬಿಸಿ ಬಂಗುಡೆ ಸಾರು ಮಾಡ್ತಾ ಇದ್ರು. ನಾನು ಊಟ ಮಾಡಲಿಲ್ಲ, ನನಗೆ ರಾಗಿ ದೋಸೆನೇ ಗಮ್ಮತ್ತಾಗಿತ್ತು. ಆದರೆ ಮೀನು ರಸ ಮಾಡ್ತಾ ಇದ್ರಲ್ಲ, ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡುವಂತೇಳಿ ರೆಕಾರ್ಡ್ ಮಾಡಿ ಚಂದ ಕಾಣ್ತಾ ಇತ್ತು. ನಾನು ಮತ್ತೆ ಇವತ್ತಿನ ದಿನ ಮಧ್ಯಾಹ್ನ ಊಟ ಮಾಡಿದೆ. ನೋಡಿ, ಸುಸ್ತಾಗಿತ್ತು. ನಿನ್ನೆ ದಿನ ಭಾರೀ ಸುಸ್ತಾಗಿತ್ತು. ಬಂದು ತಲುಪಿದ್ವಿ. ನೋಡಿ, ಕೊನೆಗೂ ನಾನು ನಿಮಗೆ ಮನೆ ತೋರಿಸಿ ಅಂತ ಹೇಳಿದೆಲ್ಲ, ನೋಡಿ ಮನೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಳ್ಳೆ ಲೊಕೇಶನಲ್ಲಿರುವ ತುಂಬ ಚಂದದ ಮನೆ ಅಂತ ಹೇಳ್ಬೋದು. ವಾತಾವರಣ ಸಹ ತುಂಬ ಚೆಂದ ಇದೆ. ಡಬಲ್ ಬೆಡ್ರೂಮ್ ಇದ್ದು, ಮತ್ತು ಒಂದು ಕಿಚನ್, ಡೈನಿಂಗ್ ಹಾಲ್ ಇದೆಲ್ಲ ಇರುವಂಥದ್ದು ಚಂದದ ಮನೆ. ನನಗೆ ದೇವ್ರ ಕೋಣೆ ತುಂಬ ಇಷ್ಟ ಆಯಿತು. ಅಂದರೆ ನಮ್ಮ ಇದರಲ್ಲಿ ಕ್ರಿಶ್ಚಿಯನ್ಸಲ್ಲಿ ದೇವ್ರ ಕೋಣೆ ಅಂತ ಸಪ್ರೇಟಾಗಿ ಒಂದು ಇರೋದಿಲ್ಲ. ಹಾಗಾಗಿ ಈ ಮನೆಯಲ್ಲಿ ಒಂದು ಸಪ್ರೇಟಾಗಿ ಒಂದು ದೇವ್ರ ಕೋಣೆ ಅಂತ ಇದೆ. ಹಾಗೆ ಚಂದ ಉಂಟು ಮನೆ, ತುಂಬ ಚೆಂದ ಇದೆ.